ನಮಸ್ಕಾರ ಸ್ನೇಹಿತರೆ, ನಿಸರ್ಗ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ನೋಡ್ತೀನಿ ಇನ್ಸ್ಟಾಗ್ರಾಮ್ ಸ್ವಾಗತ. ನಾನು ಬಹಳಷ್ಟಲ್ಲಿ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಸಕ್ಸಸ್ ಹಿಂದೆ ಓಡಿ ನಿಮ್ಮ ಪರಿಶ್ರಮ, ನಿಮ್ಮ ಶ್ರಮ ಎಲ್ಲ ನಿಮ್ಮ ಮೇಲೆ ಬಿಟ್ಟಿದೆ. ಸೊ ಒಳ್ಳೆ ಬ್ರೀಡ್ ಹಸುಗಳನ್ನು ಬರೀ ಮಿಲ್ಕಿಂಗ್ ಅಷ್ಟೇ ಅಲ್ಲ, ಬ್ರೀಡ್ ಹಸುಗಳು ಅಂದರೆ ಅದರಿಂದ ಬರುವಂಥ ಕರುಗಳು, ಅದರಿಂದ ಹಾಲು, ಗೊಬ್ಬರ ಪ್ರತಿಯೊಂದರಲ್ಲೂ ನೀವು ಬಳಸ್ಬೋದು. ಆದರೆ ಬಹಳ ಮುಖ್ಯವಾಗಿ ಬ್ರೀಡಿಂಗ್ ಮಾಡೋದ್ರಿಂದ ಏನಪ್ಪ ಅಂತ ಹೇಳಿದ್ರೆ, ಸಪೋಸ್ ನಮ್ಮಲ್ಲಿ ಒಂದು 10 ಹಸುಗಳಿದ್ದು ಅಂತ ತಿಳ್ಕೊಳ್ಳಿ, ನಮ್ಮ ಬರೀ ಕೆಲವು ಹಾಲನ್ನೇ ನಂಬ್ಕೊಂಡು ಕೂತ್ಕೊಂಡಾಗ ಯಾವುದೇ ಕಾರಣಕ್ಕೂ ಡೈರಿ ಫಾರ್ಮ್ ಸಕ್ಸಸ್ ಆಗಲ್ಲ ಅಂತ ಭಾಳಷ್ಟಲ್ಲಿ ಹೇಳಿದ್ದೀನಿ. ನೀವು ಯಾವುದೇ ಕಾರಣ ಯಾಕಪ್ಪ ಬ್ರೀಡ್ ತೊಗೊಳ್ತೀರಾ, ಯಾಕಪ್ಪ ಬ್ರೀಡ್ ತೊಗೋಬೇಕು ಅಂತ ಕೇಳ್ತೀನಿ ಅಂದರೆ, ಸ್ನೇಹಿತರೆ ಬ್ರೀಡಿಂದನೇ ಎಲ್ಲ. ಇವತ್ತು ನಾನು ನನ್ನ ಹತ್ರ ಒಂದು 10 ಹಸು ಇದ್ದಾಗ ಆ 10 ಹಸುಗಳಿಂದ 10 ಕರುಗಳು ತೆಗ್ದಾಗಲೇ ನನಗೆ ಪ್ರಾಫಿಟು ಅನ್ಸೋದು. ಯಾಕಂದರೆ ಹಾಲಿನ ಆದಾಯ ಅಲ್ಲಿಗಲ್ಲಿಗೆ ಸ್ವಲ್ಪ ಹೆಚ್ಚು ಕಡಿಮೆ, ಯಾಕಂದರೆ ನಮ್ಮ ಸರ್ಕಾರ ಎಷ್ಟು ಕೊಡ್ತಿದೆ ಹಾಲಿಂದು ನಿಮ್ಗೆ ಗೊತ್ತಿದೆ. ಅಲ್ಲಿ ಹೆಚ್ಚು ಕಡಿಮೆ ನಿಮ್ಮ ಮನೆ ಖರ್ಚು ವೆಚ್ಚ ಎಲ್ಲ ಹೋಗ್ತಾಯಿದ್ರು ಆ ಬರೋ ಕರುಗಳಿದೆಯಲ್ಲ, ವರ್ಷಕ್ಕೆ 10 ರಿಂದ 15 ಲಕ್ಷ ರೂಪಾಯಿ ಆ ಬ್ರೀಡಿಂದನೇ ಬೆಳೆಸ್ಬೋದು. ಸೊ ಇದ್ರ ಬಗ್ಗೆ ನಾನು ಫೋಕಸ್ ಆಗ್ತಾ ಇರೋದು. ಸೊ ನಮ್ಮ ಹತ್ರ ಯಾರ್ಯಾರು ಸೇರಿದ ರೈತರು ಆಲ್ಮೋಸ್ಟ್ ಎಲ್ಲರೂ ಇದೇ ಕೆಲಸ ಮಾಡ್ತಿದ್ದಾರೆ. ಸೊ ಸಕ್ಸಸ್ಸನ್ನು ಕಂಡಿದ್ದಾರೆ. ಸೊ ಇನ್ನೂ ಸಕ್ಸಸ್ ಕಾಣಬೇಕು ಅಂತ ಕನಸಿದ್ದವರು ಬರ್ತಾರೆ, ಭೇಟಿ ಮಾಡ್ತಾರೆ, ನೋಡ್ತಾರೆ. ಆದರೆ ಇದನ್ನು ಒಂದು ನೆಗೆಟಿವ್ ಥಿಂಕಿಂಗ್ ಆಗಿ ತೊಗೊಂಡವರು, ಅವ್ರಿಗೆ ನಾವು ಏನೂ ಮಾಡೋಕ್ಕಾಗಲ್ಲ. ಸೊ ನಾವು ಸಕ್ಸಸ್ ಆಗಿದ್ದೀವಿ, ಬೇರೆಯವರು ಸಕ್ಸಸ್ ಆಗಲಿ, ಎಲ್ಲರಿಗೂ ಒಂದು ಆಸೆ ಇದೆ ಜೀವನದಲ್ಲಿ ಸಕ್ಸಸ್ ಕಾಣಬೇಕು. ಆದರೆ ಸಕ್ಸಸ್ ಸುಮ್ಮನೆ ಸಿಗಲ್ಲ. ಸಕ್ಸಸ್ ಸಿಗಬೇಕು ಅಂದರೆ ಅದ್ರ ಹಿಂದೆ ಭಾಳಷ್ಟು ಪರಿಶ್ರಮ ಇರುತ್ತೆ, ತ್ಯಾಗ ಇರುತ್ತೆ. ಸೊ ಪ್ರತಿಯೊಂದನ್ನು ಅಳವಡಿಸಿದಾಗ ಮಾತ್ರ ಜೀವನ ಸಕ್ಸಸ್ ಆಗುತ್ತೆ ಹೊರತು ಇವತ್ತು ಹಸು ತೊಗೊಂಡ್ವಿ, ಇವತ್ತೇ ಲಾಭ ಗಳಿಸಿದ್ವಿ, ಇವತ್ತೇ ಕೋಟ್ಯಾಧಿಪತಿ ಆಗಲ್ಲ ಸ್ನೇಹಿತರೆ. ಯಾರೂ ಆಗಲ್ಲ, ನಾನು ಆಗಿಲ್ಲ, ಯಾರೂ ಆಗಲ್ಲ. ದಿನನಿತ್ಯದ ಪರಿಶ್ರಮ, ಆ ಕೆಲಸದಲ್ಲಿ ತೊಡಗುವಂಥ ಒಂದು ರೀತಿ, ಅದರಲ್ಲಿ ನಾವು ಯಾವ ರೀತಿಯಾಗಿ ನಮ್ಮ ಒಂದು 2 ವರ್ಷದ ಪ್ರೀ ಪ್ಲ್ಯಾನ್ ಮಾಡ್ಕೊತೀವಿ. ಸೊ ಇದೇ ಮೇನ್ ಬರೋದು. ಸೊ ನಾನು ಇವತ್ತು ತೊಗೊಂಡಿದ್ದೀನಿ, ಇವತ್ತೇ ಸಕ್ಸಸ್ ಆಗ್ತೀನಿ ಸಾಧ್ಯತೆ ಇಲ್ಲ. 5, 10, 20 ಹಸುಗಳಲ್ಲಿ 1-2 ಸಮಸ್ಯೆ ಬರೋದು ಕಾಮನ್. ಆ ಸಮಸ್ಯೆಗಳನ್ನು ಮೆಟ್ಟಿನಿತ್ತಿ ಮಾಡ್ತೀನಿ ಅಂದವರು ಯಾವತ್ತೂ ಫೇಲರ್ ಆಗಲ್ಲ. ಸೊ ನಾನು ಪ್ರತಿಯೊಂದು ಡೀಟೇಲ್ ಸಮೇತ ಕೊಟ್ಟಿದ್ದೀನಿ. ಸೊ ಈ 30 ಲೀಟ್ರ್ ಬರೋವಂಥ ಹಸು 15, 16, 17 ಲೀಟ್ರ್ ಬಂದು ಲಾಸ್ ಅಂತ ಅನಿಸಲ್ಲ. ಯಾವಾಗಂದರೆ ಅದಕ್ಕೆ 15 ಲೀಟ್ರ್ ಕೊಡುವಂಥ ಹಸುಗೆ ಎಷ್ಟು ಫೀಡ್ ಹಾಕ್ತೀವಿ, 30 ಲೀಟ್ರ್ ಕೊಡುವಂಥ ಫೀಡಿಗೆ ಎಷ್ಟು ಹಾಕ್ತೀವಿ, ಅವೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ನೀವು ಪ್ರೀ ಪ್ಲಾನಲ್ಲಿ ಹೋದಾಗ ಯಾವುದೇ ಕಾರಣಕ್ಕೂ ನೀವು ಫೇಲ್ ಆಗಲ್ಲ. ಸೊ ಪ್ರೀ ಪ್ಲಾನ್ ಇಲ್ಲ, ನಾನೇನು ಕಾಟಾಚಾರಕ್ಕೆ ಮಾಡ್ತೀನಿ, ಹೋಗ್ತೀನಿ ಸಂತೆಯಲ್ಲಿ ಹಸು ತೊಗೊಳ್ತೀನಿ, ಅದರಿಂದ ಹಾಲು ತೆಗಿತೀನಿ, ಆದಾಯ ಗಳಿಸ್ತೀನಿ, ಇದು ಮೂರ್ಖತನ. ಇದು ಇಷ್ಟು ದಿನ ಮಾಡ್ಕೊಂಬಂದಿದ್ದಿದೆ. ನಿಸರ್ಗ ಡೈರಿ ಫಾರ್ಮ್ ಫೋಕಸ್ ಮಾಡ್ತಾರೋ ಬ್ರೀಡಿಂಗಲ್ಲಿ. ಸೊ ಇವತ್ತು ಎಷ್ಟು ಜನ 27,000 ಹಸು ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ. 1, 2, 3 ಜನ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ, ತಪ್ಪಾಗಿ ಮಾತಾಡಿದ್ರೆ ಏನೂ ಇಲ್ಲ. ನಾನು ಅದೇ ಮೊನ್ನೆ ಹೇಳ್ತಾ ಇದ್ದೆ, ನಿಮ್ಮ ಹತ್ರ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಥಿಂಕ್ ಮಾಡಿ 84,360 ರೂಪಾಯಿ ದುಡ್ಡಿದೆ ಅಂತ ತಿಳ್ಕೊಳ್ಳಿ. 86,400 ರೂಪಾಯಿ ದುಡ್ಡು ನಿಮ್ಮ ಅಕೌಂಟಲ್ಲಿದೆ. ಆ 86,400 ರೂಪಾಯಲ್ಲಿ ಎಲ್ಲೋ ಒಂದು ಹೆಚ್ಚು ಕಡಿಮೆ ಏನೋ ಆಗಿ ಒಂದು 10 ರೂಪಾಯಿ ಕಳ್ತನ ಆಯಿತು. ಸೊ 10 ರೂಪಾಯಿ ಕಳ್ತನ ಆಗಿದ್ದನ್ನು ನೀವು ಅದನ್ನು ಆ 10 ರೂಪಾಯಿ ಕಳ್ತನ ಆಯ್ತಲ್ಲ, ಆ 10 ರೂಪಾಯಿ ಹಿಂದೆ ಓಡ್ತಾನೆ ಇರ್ತೀರೋ, 10 ರೂಪಾಯಿನೇ ಏನಾಯಿತು ತಲೆ ಕೆಡ್ಸ್ಕೊಂಡು ಓಡಾಡ್ತಿರೋ. ಆದರೆ ಉಳಿದಿರೋವಂಥ 84,390 ರೂಪಾಯಿ ಉಳಿಸ್ತಿರೋ, ಇದು ನಿಮಗೆ ಬಿಟ್ಟಿದ್ದು. ಸೊ ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ 86,400 ಸೆಕೆಂಡ್ ಪ್ರತಿದಿನ ಇದೆ. ಸೊ ಅದನ್ನು ನಾನು ಎಲ್ಲೋ ಒಂದು ಕಡೆ 10 ಸೆಕೆಂಡಿಂದ ನೆಗೆಟಿವ್ ಥಿಂಕಿಂಗಲ್ಲಿ ನಾನು ತಲೆ ಕೆಡ್ಸ್ಕೊಂಡು ಕೂತ್ಕೊಂಡೆ ಅಂದರೆ ನಾನು ಸಕ್ಸಸ್ ಆಗಲ್ಲ, ಯಾವುದು ಸಕ್ಸಸ್ ಆಗಲ್ಲ. ಉಳಿದಿರೋವಂಥ ಸಮಯನ ಅದಕ್ಕೆ ಸದುಪಯೋಗ ಪಡಿಸ್ಕೋಬೇಕು, ಬೆಳಿಬೇಕು, ಬೆಳೆಸಬೇಕು. ಇವೆಲ್ಲ ನನ್ನ ಕನಸು. ಇದನ್ನು ಪಾಸಿಟಿವ್ ಎಲ್ಲ ತೊಗೋಬೋದು, ನೆಗೆಟಿವ್ ಎಲ್ಲ ತೊಗೋಬೋದು, ನನಗೇನೂ ಇಲ್ಲ. ಸೊ ನನ್ನ ಉದ್ದೇಶ ಹೇಳೋವಂಥದ್ದು ಹೇಳಿದ್ದೀನಿ, ಕೇಳೋದು ಬಿಡೋದು ಎಲ್ಲ ನಿಮ್ಮ ಕೈ ಬಿಟ್ಟಿರೋದು. ಯಾಕಂದರೆ ಪ್ರತಿಯೊಂದನ್ನು ಕೈ ಇದ್ದಕ್ಕಾಗಲ್ಲ. ನಮ್ಮ ಪ್ರಯತ್ನ, ನಾವು ಏನು ಮನಸ್ಸಿಂದ ಅಂದ್ಕೊಂಡಿದ್ದೀವೋ ಆ ಪ್ರಯತ್ನನ ನಾನು ಬಹಳ ಪ್ರಾಮಾಣಿಕತೆಯಿಂದ ಮಾಡ್ತೀನಿ. ಸರ್ಟಿಫಿಕೇಟ್ ತೊಗೊಳ್ಳೋ ಅವಶ್ಯಕತೆ ನನಗಿಲ್ಲ. ಸೊ ಹಾಗಾಗಿ ಏನು ನೆಗೆಟಿವ್ ಹೇಳೋರು ಹೇಳ್ತಾನೆ ಇರ್ತಾರೆ. ನಮ್ಮಲ್ಲಿ ವಾಯುವಾಟಗಳು, ಬಿಸ್ನೆಸ್ಸು, ಬರೋರು ಹೋಗೋರು ತೊಗೊಂಡು ಹೋಗ್ತಾ ಇರ್ತಾರೆ, ಯಾವುದಕ್ಕೂ ಕಡಿವಾಣ ಆಗಲ್ಲ. ಸೊ ನಾನು ಹೇಳ್ತೀನಿ, ಒಳ್ಳೆ ಕೆಲಸದ ಕಡೆ ಟೈಮ್ ಹಾಕಿ, ವೇಸ್ಟ್ ಟೈಮ್ ಬಿಟ್ಬಿಡಿ. ಆ ಉಳಿದಂಥ ಸಮಯ ನಿಮ್ಮ ಟೈಮಲ್ಲಿ ಒಳ್ಳೆತನ ಮಾಡ್ಕೊಂಡು, ಒಳ್ಳೆ ಕೆಲಸ ಮಾಡ್ಕೊಂಡು, ನೀವು ನೋಡಿ ನನ್ನ ಬಗ್ಗೆ ತಪ್ಪು ಮಾತಾಡಿದಾರಲ್ಲ, ಅವರೇ ಬರಲಿ ನನ್ನ ಜೊತೆಗೆ ನೇರವಾಗಿ ಕೂತ್ಕೊಂಡ್ಲಿ. ಅವ್ರಿಗೆ ನಾನು ಎಷ್ಟು ಸಹಕಾರ ಕೊಡಬೇಕು ಅಂತ ಆಸೆ ಇಟ್ಕೊಂಡಿದ್ನೋ ನನಗೆ ಮಾತ್ರ ಗೊತ್ತಿದೆ. ಸೊ ಅನ್ಎಕ್ಸ್ಪೀರಿಯನ್ಸ್ ಆದಾಗ ಅದಕ್ಕೂ ನಾನು ಸಪೋರ್ಟ್ ಮಾಡಿದ್ದೀನಿ. ಒಳ್ಳೆಯದಾಗಲಿ. ನನ್ನ ಒಂದು ಮಾತು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಧನ್ಯವಾದಗಳು.